ಬನಶಂಕರಿ ಸೈಕೋ ಮೋಹನ್ ರಾಜ್ನ ಒಂದು ಡಿಫ್ರೆಂಟ್ ಸ್ಟೋರಿ ನೋಡಿ ಇದು. ಅವನ ಫ್ರೆಂಡ್ನದ್ದು ಮತ್ತೊಂದು ವಿಚಿತ್ರ ಕತೆ. ಬೆಂಗಳೂರಿನಲ್ಲಿ ಇವರದ್ದೇ ಚೀಟಿಂಗ್ ಗ್ಯಾಂಗ್ ಇದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಈ ಐನಾತಿಗೆ ಬರೋಬ್ಬರಿ 4 ಮದುವೆಗಳಾಗಿದ್ದಾವಂತೆ. ಒಂದು ಲವ್ ಸ್ಟೋರಿ ಬೇರೆ ಇದೆಯಂತೆ. ಅವಳು ಬೇಕು, ಇವಳು ಬೇಕು, ಮತ್ತೊಬ್ಳು ಬೇಕು, ಅದಲ್ಲದೆ ಹೆಂಡತಿರ ಜೊತೆಯೂ ಲವರ್ ಕೂಡ ಬೇಕೇ ಬೇಕು ಅಂತ ಹವಣಿಸುವಂತಹ ಲಫಂಗ ಈತ. ಹೆಣ್ಣುಮಕ್ಕಳು ಕಾಣಿಸ್ಕೊಂಡ್ರೆ ಸಾಕು ಹಿಂದೆ ಹೋಗ್ತಾನೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಮತ್ತೊಬ್ಬ ಕಿಲಾಡಿಯ ಕರ್ಮಕಾಂಡಗಳು ಪ್ರಸಾರ ಮಾಡ್ತಾ ಹೋಗ್ತೀವಿ. ಅಂದ್ರೆ ನೋಡಿ, ನಮ್ಮ ಸುತ್ತಮುತ್ತ ಎಂತೆಂಥ ಜನ ಇದ್ದಾರೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಈ ಸುದ್ದಿಯನ್ನ ನಿಮ್ ಗಮನಕ್ಕೆ ತರ್ತಾ ಇದೀವಿ ಅಷ್ಟೇ, ಇನ್ನೇನೂ ಅಲ್ಲ. ಎಂತೆಂಥ ಐನಾತಿಗಳು, ಎಂತೆಂಥ ಸೈಕೋಪಾತ್ಗಳು ನಮ್ಮ ಸುತ್ತಮುತ್ತ ಇರ್ತಾರೆ. ಒಂದಲ್ಲ ಎರಡಲ್ಲ 4 ಮದುವೆ, 4 ಮದುವೆಯ ಜೊತೆಗೆ ಪ್ರೇಯಸಿಯರು. ಏನು ಹುಡುಗಾಟನ? ಬೆಂಗಳೂರಿನಲ್ಲಿ ಹುಡುಗಿರ ಚಪಲ ಇರುವಂತಹ ಕಿಲಾಡಿ ಕಾರ್ತಿಕ್ನ ಸ್ಟೋರಿ ಹೇಗಿದೆ? ಬೆಂಗಳೂರಿನಲ್ಲಿ ಇರೋದು ಇವನು ಬಗ್ಗೆ ಹಿನ್ನೆಲೆ ತೋರಿಸ್ತಾ ಹೋಗ್ತೀವಿ ಕೇಳಿ. ಶೋಕಿಗೇನ್ ಕಡಿಮೆ ಇಲ್ಲ, ಬಿಲ್ಡಪ್ ತೋರಿಸಿಯೇ ಹೆಣ್ಮಕ್ಳನ್ನ ಬೀಳಿಸ್ಕೊಳ್ತಾನಂತೆ ಭೂಪ. ಬುಟ್ಟಿಗೆ ಬೀಳೋ ಹೆಣ್ಮಕ್ಳನ್ನ ಮದುವೆ ಕೂಡ ಆಗ್ತಾನಂತೆ. ಆಮೇಲೆ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳು. ಮೊದಲನೇ ಮದುವೆ ಆಗಿದ್ದ ಕಾರ್ತಿಕ್ಗೆ ಒಂದು ಗಂಡು ಮಗು ಇದೆ, ಆದ್ರೆ ಹೆಂಡತಿಯನ್ನ ಹೊಡೆದು ಬಡ್ದು ದೂರ ಮಾಡಿದ್ನಂತೆ. 2ನೇ ಮದುವೆ ಆಗ್ತಾನೆ, ಆಕೆಗೂ ಮತ್ತೊಂದು ಗಂಡು ಮಗು ಇದೆಯಂತೆ. 2ನೇ ಹೆಂಡತಿ ಮೇಲೆ ಅನುಮಾನ ಪಟ್ಟು ಕಿರುಕುಳ ಕೊಟ್ಟು ಆಕೆನೂ ದೂರ ಮಾಡ್ಬಿಟ್ಟ. ಇದರ ಮಧ್ಯ ಲವ್ ಅಂತ ತಲೆ ಕೆಡಿಸಿ ಮತ್ತೊಬ್ಬಳ ಜೊತೆಗೂ ಮದುವೆ ಆಗಿದ್ದಾನೆ. ಇದು ಸಾಲದು ಅಂತ ಬೇರೊಬ್ಬಳನ್ನ ಲವ್ ಮ್ಯಾರೇಜ್ ಆಗಿದ್ದಾನೆ. ಅಯ್ಯೋ, ಇಷ್ಟೆಲ್ಲ ಆದ್ರೂ ಮತ್ತೊಬ್ಬಳ ಹಿಂದೆ ಹೋಗ್ತಾ ಇದ್ದಾನಂತೆ. ಈಗ ಈತನ ಖತರ್ನಾಕ್ ಡ್ರಾಮಾಗೆ ಹಲವಾರು ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ. 3ನೇ ಪತ್ನಿಯಿಂದ ಬನಶಂಕರಿ ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ಇಲ್ಲಿ 4 ಮದುವೆ ಆಗಿರೋದವನು ಈಗ 3ನೇ ಹೆಂಡತಿಯೋ ಕಂಪ್ಲೇಂಟ್ ಕೊಟ್ಟಿರೋದು. ಇದಿಷ್ಟೇ ಅಲ್ಲ, ಇನ್ನೂ ಹುಡುಗಿರಿಂದೆ ಹೋಗ್ತಾನೆ. ಅದೇನೇನು ಮರಳು ಕತೆಗಳನ್ನು ಕಟ್ತಾರೋ, ಹೆಣ್ಮಕ್ಳಿಗೆ ಎಲ್ಲೂ ಅನುಮಾನ ಬಂದಿಲ್ವೋ, ಅಥವಾ ಅನುಮಾನ ಬರದೇ ಇರೋ ರೀತಿಯಲ್ಲಿ ಆತ ನಡ್ಕೊಳ್ತಾನೋ. ಆಮೇಲೆ ಇನ್ನೊಂದೇನು ಗೊತ್ತಾ, ಪ್ರೀತಿ ಮಾಡಿ ಸುಮ್ಮನೆ ಯಾಮಾರಿಸ್ಬಿಡೋದು, ಬೇರೆಯವ್ರನ್ನ ಮದುವೆ ಆಗೋದು, ಹಂಗೆ ಮಾಡಲ್ಲ. ಪ್ರೀತಿ ಮಾಡು, ಮದುವೆ ಆಗು, ಮಕ್ಕಳು ಮಾಡು, ಇನ್ನೊಂದು ಪ್ರೀತಿ ಮಾಡು, ಮದುವೆ ಆಗು, ಮಕ್ಕಳು ಮಾಡು, ಅವ್ರಿಗೆ ಹೊಡೆದು ದೂರ ಕಳಿಸು, ಇನ್ನೊಬ್ಳನ್ನ ಜೊತೆಯಲ್ಲಿ ಇಟ್ಕೋ. ಈ ರೀತಿ ಅವ್ನಿಗೇನೋ ಸೈಕೋಪಾತ ಅಂತ. ಅಂದ್ರೆ ಮದುವೆ ಅಂದ್ರೆ ಹುಡುಗಾಟ ಅನ್ಕೊಬಿಟ್ಟಿದ್ದಾನೆ. ಒಂದಲ್ಲ, ಎರಡಲ್ಲ, 3 ಅಲ್ಲ, 4 ಮದುವೆ ಆದ ನಂತರ ಈಗ ಇನ್ನೊಂದಿಬ್ರು ಹುಡುಗಿರು. ಏನು ಹುಡುಗಾಟನಾ? ಹುಡುಗಿಯರ್ಗೆ ಯಾರಿಗೂ ಇದು ಗೊತ್ತಾಗ್ತಾ ಇರ್ಲಿಲ್ವಾ? ಏನೋಪ್ಪ. ಇವನಿಗೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಮೊದಲನೇ ಹೆಂಡತಿಯ ಜೊತೆಗಿರುವಂತಹ ಆತನ ಫೋಟೋ. ಆಕೆಗೆ ಹೊಡೆದು ಬಡ್ದು ದೂರ ಮಾಡಿದ್ನಂತೆ. ದೂರ ಮಾಡಿದ ತಕ್ಷಣ 2ನೇ ಮದುವೆ ಹೇಗಾದ? ಡಿವೋರ್ಸ್ ಆಗದೆ? ಗೊತ್ತಿಲ್ಲ. 2ನೇ ಮದುವೆನೂ ಆಗಿದೆ, 2ನೇವಳಿಗೂ ಒಬ್ಬ ಗಂಡು ಮಗು ಇದೆ. ಆಕೆನೂ ಕೂಡ ಏನೇನೋ ಡೌಟ್ ಪಡದಂತೆ. ಭಾರಿ ಚಂದ ಇರೋ ಹೆಣ್ಮಕ್ಳಿಂದ ಹೋಗ್ತಾ ಇದ್ದಿದ್ದೀತ. ಅದೇನ್ ತಲೆಯಲ್ಲಿ ಈ ರೀತಿಯ ಹುಚ್ಚಾಟಗಳಿದಾವೋ ಗೊತ್ತಿಲ್ಲ. ಮೊದಲ ಹೆಂಡತಿಯ ಜೊತೆಗೇನ ಆತನ ಫೋಟೋವನ್ನ ನೋಡ್ತಾ ಇದ್ದೀರಿ. ಒಟ್ಟು ಇಲ್ಲಿ ತನಕ ಆಗಿರೋದವನಿಗೆ 4 ಮದುವೆ, ಅದ್ರ ಜೊತೆಗೆ ಇನ್ನೊಂದು ಲವ್ ಸ್ಟೋರಿ ಇದೆ. ಬಿಟ್ರೆ ಆಕೆನೂ ಮದುವೆ ಆಗ್ತಾನೆ. ಇದು 2ನೇ ಹೆಂಡತಿ ಜೊತೆಗಿನ ಫೋಟೋ. ನೋಡಿ, ಇಲ್ಲಿ ಎಷ್ಟು ಮುದ್ದಾಗಿರೋ ಹೆಣ್ಮಕ್ಳು ಜೊತೆಗೆ ಮದುವೆ ಆದ್ಮೇಲೆ ಆದ್ರೂ ಒಳ್ಳೆ ಜೀವನ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೇಕಲ್ವಾ? ಆಮೇಲೆ ಆತ ಕೂಡ ಏನ್ ತೀರಾ ವಯಸ್ಸಾದವನಂಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ಎಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಎಷ್ಟು ಮದುವೆ ಆಗಿದ್ದಾನೆ? ಹಂಗಾದ್ರೆ ವರ್ಷಕ್ಕೊಂದೊಂದು ಮದುವೆನಾ, ಅಥವಾ 6 ತಿಂಗಳಿಗೆ ಒಂದೊಂದು ಮದುವೆನಾ? ಏನೋ ಗೊತ್ತಿಲ್ಲ. ಅಥವಾ ಹೆಣ್ಮಕ್ಳು ಯಾಮಾರ್ತಾ ಇದ್ರು, ಆತನ ಆಸೆ ಆಮಿಷಗಳಿಗೆ ಒಳಗಾಗ್ತಾ ಇದ್ರು. ಅನ್ಯಾಯವಾಗಿ ಒಟ್ಟು 6 ಜನ ಹೆಣ್ಮಕ್ಳ ಒಂದು ಜೀವನ ಹಾಳಾಗ್ತಾ ಇರೋದು ಇವಾಗ. ಆಮೇಲೆ ಈ ಒಂದು ಮನಸ್ಥಿತಿಗಳು ನೋಡಿ, ಅದೇ ಸಾಮಾನ್ಯ ಹುಡುಗರು ಈ ತರ ಪ್ರೀತಿ ಮಾಡೋದು, ಆಮೇಲೆ ಮನೆಯವ್ರ ಕಾರಣನೋ ಜಾತಿ ಕಾರಣನೋ ಹಿಂಗೇನೋ ಕೊಟ್ಟು ಯಾಮಾರಿಸೋದು, ಮದುವೆ ಆಗಲ್ಲ ಅಂತಾರಲ್ವಾ, ಇವನ್ ಹಂಗಲ್ಲ. ಪ್ರೀತಿ ಮಾಡು, ಮದುವೆ ಆಗು, ಸಂಸಾರ ಒಂದ್ ಸ್ವಲ್ಪ ದಿನ ಮಾಡು, ಅವ್ರಿಗೊಂದು ಮಗು ಆಯ್ತಾ, ಬಿಟ್ಬಿಡು ಅವ್ರನ್ನ.